ನಮಸ್ಕಾರ ಸ್ನೇಹಿತರೆ, ಕಾವ್ಯಾಸ್ ಕಿಚನ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನೊಂದು ತಂಬುಳಿ ಜೊತೆಗೆ ಬಂದಿದ್ದೇನೆ. ಏನಪ್ಪ ಮಳೆಗಾಲ ತಂಬುಳಿಯನ್ನು ಹೇಳ್ತಿದ್ದಾರೆ ಅಂತ ಅಂದ್ಕೊತಿದ್ದೀರಾ? ಇದು ಮಳೆಗಾಲಕ್ಕೆ ಹೇಳಿ ಮಾಡಿಸಿದಂಥ ತಂಬುಳಿ ಅಂತಲೇ ಹೇಳ್ಬೋದು. ತುಂಬ ಸ್ಪೈಸಿಯಾಗಿರುತ್ತೆ. ಸೊ ಈ ತಂಬುಳಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸೊ ನೀವು ಮೊದಲಿಗೆ ಒಂದು ಒಗ್ಗರಣೆ ಮಾಡ್ಕೊಂಡು ಬಿಡಬೇಕಾಗತ್ತೆ. ಸೊ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು 1 ಚಮಚ ಜೀರಿಗೆ, 1 ಚಮಚ ಎಳ್ಳನ್ನು ಹಾಕ್ಕೊಂಡು 1/4 ಚಮಚದಷ್ಟು ಮೆಂತ್ಯನ ಹಾಕಬೇಕು. ಸೊ ಇಲ್ಲಿ ನಾನು ಸೂಜಿ ಮೆಣಸನ್ನು ಬಳಸ್ತಾ ಇದ್ದೀನಿ. ಸೂಜಿ ಮೆಣಸು ಇಲ್ಲ ಅಂದರೆ ನೀವು ಹಸಿಮೆಣಸಿನ್ಕಾಯಿ ಉಪಯೋಗಿಸ್ಬೋದು ಅಥವಾ ಒಣಮೆಣಸಿನ್ಕಾಯಿ ಕೂಡ ಉಪಯೋಗಿಸ್ಕೋಬೋದು. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಇದನ್ನು ನೀವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಟ್ಕೊಂಡ್ಬಿಡಿ. ಸೊ ಇನ್ನೊಂದು ಕಡೆ ಸ್ವಲ್ಪ ಕಾಯಿ ತುರಿನ ಹಾಕಬೇಕಾಗತ್ತೆ. ಸೊ ತುಂಬ ಕಾಯಿ ತುರಿ ಹಾಕೋಕ್ಕೆ ಹೋಗಬೇಡಿ, ಚೆನ್ನಾಗಿ ಬರಲ್ಲ. ಇದಕ್ಕೆ ಸ್ವಲ್ಪ ಕಾಯಿ ತುರಿ ಮತ್ತು ನಾವು ಫ್ರೈ ಮಾಡಿಟ್ಕೊಂಡಿರುವಂತಹ ಎಲ್ಲ ಐಟಮ್ಸ್ಗಳನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಮಿಕ್ಸಿ ಮಾಡಬೇಕಿದ್ರೆ ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡ್ಬಿಡಿ. ಆಮೇಲೆ ಇದನ್ನು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಬೇಕು. ರುಬ್ಬಿರುವಂತಹ ಮಿಶ್ರಣಕ್ಕೆ ನಾವು ಇವಾಗ ಇಲ್ಲಿ ನಾವು ಕರ್ಡನ್ನು ಆ್ಯಡ್ ಮಾಡ್ತಾಯಿದ್ದೀವಿ. ಯೂಸ್ವಲ್ ಆಗಿ ತಂಬುಳಿ ಅಂದ ತಕ್ಷಣ ನಾವು ಮಜ್ಜಿಗೆಯನ್ನು ಕಡೆದಂಥ ಮಜ್ಜಿಗೆಯನ್ನು ಹಾಕ್ತೀವಿ. ಬಟ್ ಇಲ್ಲಿ ನಾವು ಸ್ವಲ್ಪ ಹುಳಿ ಬಂದಿರುವಂತಹ ಕರ್ಡನ್ನು ಹಾಕ್ತೀವಿ. ಮೊಸರು ಅಷ್ಟೊಂದು ಹುಳಿ ಇಲ್ಲ ಅಂತಿದ್ದರೆ ನೀವು ಇಲ್ಲಿ ಸ್ವಲ್ಪ ಲೆಮನನ್ನು ಆ್ಯಡ್ ಮಾಡ್ಬೋದು. ಸ್ವಲ್ಪ ಹುಳಿ ಮೊಸರಾದರೆ ತುಂಬ ಚೆನ್ನಾಗಾಗುತ್ತೆ. ಸೊ ಹುಳಿ ಇರುವಂತಹ ಮೊಸರನ್ನು ಹಾಕ್ಕೊಳ್ಬೇಕು. ಇದಕ್ಕೆ ಮೊಸರು ಸ್ವಲ್ಪ ಜಾಸ್ತಿ ಆದರೆ ಮಾತ್ರ ಚೆನ್ನಾಗಾಗುತ್ತೆ. ನಾನಿಲ್ಲಿ ಸ್ವಲ್ಪ ಲೆಮನನ್ನು ಆ್ಯಡ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಅಷ್ಟೊಂದು ಮೊಸರು ಹುಳಿ ಇರಲಿಲ್ಲ ಅಂತಂದ್ಬಿಟ್ಟು. ಸೊ ಮೊಸರು ಜಾಸ್ತಿಯಾಗಿ ಹಾಕಿ, ಕಾಯಿ ತುರಿಕ್ಕಿಂತ ಮೊಸರು ಜಾಸ್ತಿಯಾಗಿ ಇರಬೇಕು. ಅನ್ನದ ಜೊತೆಗೆ ಮಾತ್ರ ತುಂಬ ರುಚಿಯಾಗಿರುತ್ತೆ, ಖಾರವಾಗಿರುತ್ತೆ. ಇದಕ್ಕೆ ಯಾವುದೇ ಥರದ ಒಗ್ಗರಣೆ ಅವಶ್ಯಕತೆಯೇ ಇರಲ್ಲ. ಮಳೆಗಾಲಕ್ಕೆ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್